ವೆಲ್ಕಮ್ ಬ್ಯಾಕ್. ಆಕೆಗೆ ಗಂಡನ ಮೇಲೆ ಅದೆಷ್ಟು ಪ್ರೀತಿ ಇತ್ತು ಅಂತ ಹೇಳಿದ್ರೆ ಸೆಲ್ಫಿ ನೆಪದಲ್ಲಿ ಗಂಡನನ್ನೇ ನದಿಗೆ ತಳ್ಳಿದ ಐನಾಥಿ. ಬೈಕಲ್ಲಿ ಹೋಗುವಾಗ ಬ್ರಿಡ್ಜ್ ಮೇಲೆ ಗಾಡಿ ನಿಲ್ಲಿಸುವಂದ್ಲು. ಬಾಬಾ ಇಲ್ಲಿ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿದ್ರು. ನಂಬಿದ ಪತಿ ಪಾಪ ಗಾಡಿ ನಿಲ್ಲಿಸಿ ಮೊಬೈಲ್ಗೆ ಕೆಲಸ ಕೊಟ್ಟಿದ್ದ. ಆದರೆ ಇದೇ ಹೊತ್ತಲ್ಲಿ ಪತಿಯನ್ನೇ ನೀರಿಗೆ ತಳ್ಳಿದ ಪತ್ನಿ. ಬಾಬಾ ಇಲ್ಲಿ ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿದ್ರು. ನಂಬಿದ ಪತಿ ಪಾಪ ಗಾಡಿ ನಿಲ್ಲಿಸಿ ಮೊಬೈಲ್ಗೆ ಕೆಲಸ ಕೊಟ್ಟಿದ್ದ. ಆದರೆ ಇದೇ ಹೊತ್ತಲ್ಲಿ ಪತಿಯನ್ನೇ ನೀರಿಗೆ ತಳ್ಳಿದ ಪತ್ನಿ. ಪತಿಯನ್ನು ಬೀಳುತ್ತಲೇ ನಮ್ಮವನ್ನು ಕಾಪಾಡಿ ಎಂದು ಪತ್ನಿ ಕೇಕೆ. ಇದನ್ನ ಗಮನಿಸಿದ ಸ್ಥಳೀಯರಿಂದ ಪಾಪ ಪತಿಯ ರಕ್ಷಣೆ, ಪ್ರಾಣ ಉಳಿಸಿಕೊಂಡ ಪಾಪದ ಪತಿ ಹೇಳಿದ್ದು ಬೆಚ್ಚಿ ಬೀಳಿಸುವಂತಹ ಸತ್ಯ. ಪತ್ನಿಯೇ ನನ್ನನ್ನ ನದಿಗೆ ತಳ್ಳಿ ಕೊಲ್ಲಲು ಯತ್ನಿಸಿದ್ಲು ಎಂದ ಪತಿ. ಆಕೆ ಭಯಪಟ್ಟು ಊರವರನ್ನ ಕರೆದ್ರೋ ಅಥವಾ ಗಂಡನಿಗೆ ಈಜು ಬರೋದಿಲ್ಲ ಅಂತ ಗೊತ್ತಿದ್ದೇ ಕರೆದ್ರೋ ಗೊತ್ತಿಲ್ಲ. ಊರವರು ಸ್ಥಳೀಯರು ಬಂದು ಕಾಪಾಡಿದ್ದೆ ಆಕೆಯ ಗ್ರಹಗತಿಯನ್ನು ಬದಲಾಯಿಸಿತು. ರಾಯಚೂರಿನ ಕಾಡ್ಲೂರು ಸಮೀಪದ ಕೃಷ್ಣಾ ನದಿ ಬ್ರಿಡ್ಜ್ ಮೇಲೆ ಘಟನೆ ಈಗ ವೈರಲ್ ಆಗಿದೆ. ಸೆಲ್ಫಿ ನೆಪದಲ್ಲಿ ಗಂಡನನ್ನೇ ನದಿಗೆ ತಳ್ಳಿದ ಐನಾಥಿ ಆಕೆ. ಪಾಪ ಗಂಡ ಹೆಂಡತಿ ಬರ್ತಾ ಇದ್ರು ಗಾಡೀಲಿ. ಆಕೆ ವ್ಯವಸ್ಥಿತವಾಗಿ ಗಂಡನನ್ನ ನೀರಿಗೆ ತಳ್ಳಿ ಕೊಲ್ಲಲೇಬೇಕು ಅನ್ನುವಂಥ ಉದ್ದೇಶದಲ್ಲೇ ತಳ್ಳಿದ್ದಾಳೆ ಎನ್ನುವಂತಹದ್ದು ಗಂಡನ ಆರೋಪ. ಸೆಲ್ಫಿ ತೆಗೆದುಕೊಳ್ಳೋಣ ಬಾವ, ಗಾಡಿ ನಿಲ್ಲಿಸು ಅಂತ ಹೇಳಿದಾಳೆ. ತಕ್ಷಣ ಪಾಪ ಪತ್ನಿಯ ಆ ಮಾತನ್ನ ನಂಬಿ ಗಾಡಿ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಸೆಲ್ಫಿ ತೆಗೆದುಕೊಳ್ಳುವ ಸಂದರ್ಭದಲ್ಲೇ ಆಕೆಯೇ ಆತನನ್ನ ತಳ್ಳಿ ಹಾಕಿ ಕೆಳಗೆ ಬೀಳಿಸಿದಾಳೆ. ಕೆಳಗೆ ಬೀಳ್ತಾ ಇದ್ದ ಹಾಗೆ ಊರವರನ್ನ ಕರೆದಿದ್ದಾರೆ. ಗಾಬರಿಗೋ ರೀತಿ ರಿವಾಜಿಗೋ ಗೊತ್ತಿಲ್ಲ, ಊರವರು ಬಂದು ಆತನನ್ನು ಕಾಪಾಡಿದ್ದಾರೆ. ರಕ್ಷಣೆಗೆ ಒಳಪಟ್ಟಂತಹ ಆತ ಬಂದು ಹೇಳಿದ ಹೇಳಿಕೆಯಿಂದ ಊರವರೇ ಬೆಚ್ಚಿ ಬಿದ್ದಿದ್ರು. ನಾನು ಸಾಯುವಂತಹ ಪ್ರಮೇಯ ಇಲ್ಲ, ನಾನು ಸಾಯಕ್ಕೂ ಬಿದ್ದಿದ್ದಲ್ಲ, ನನ್ನನ್ನು ತಳ್ಳಿದ್ದಾರೆ. ಯಾರು ತಳ್ಳಿದ್ದು ಅಂತ ಕೇಳಿದ್ರೆ ಪಕ್ಕದಲ್ಲಿ ನಿಂತಿದ್ದ ಈ ಐನಾಥಿನ ತೋರಿಸಿದಾನೆ. ಊರವರಿಗೆ ಎಲ್ಲಿ ನಗಬೇಕು ಅನ್ನೋದು ಅವರಿಗೂ ಅರ್ಥ ಆಗಿಲ್ಲ, ಎಲ್ಲಿಂದ ನಗಬೇಕು ಅಂತ. ಇನ್ನು ಎಲ್ಲಿಂದ ಆಕೆ ಕೊಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹೆಣ್ಮಗಳು ಹೆಂಗೊಡಿಯೋಣ? ಗಂಡನನ್ನ ನಂಬಿಸಿ ಗಾಡಿಯನ್ನ ನಿಲ್ಲಿಸಿ ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಹೇಳಿ ಆತನಿಗೆ ಭರವಸೆ ಮೂಡಿಸಿ ಸೆಲ್ಫಿ ತೆಗೆದು ಖುಷಿಯಾಗಿ ಹೊರಡೋ ಸಂದರ್ಭದಲ್ಲಿ ಬಲಗೈಯಿಂದ ತಳ್ಳಿ ಕೆಳಗೆ ಬೀಳಿಸಿದಾಳೆ. ಗಂಡ ಸಾಯಬೇಕು, ಗಂಡನನ್ನು ಸಾಯಿಸಬೇಕು ಅನ್ನೋ ಉದ್ದೇಶ ಆಕೆಯದ್ದು ಅಂತ ಆಕೆಯ ಪತಿಯ ಏನು ರಕ್ಷಣೆ ಆದ ನಂತರದ ಹೇಳಿಕೆಯಲ್ಲಿ ಅರ್ಥ ಆಗ್ತಾ ಇದೆ. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ಮಮ್ಮಿಗೆ ಹಚ್ಚತ್ತೇನ್ರಿ. ಫೋಟೋ ತೆಗಿತೀನಿ ನಿಂದ್ರ. ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ತಾನ ಅಲ್ಲಿ ನಿಂತು ಫೋಟೋ ತಗೋತಾನ, ತೆಗ್ದಿನಿ, ಕಾಲ್ ಜಾರ್ ಬಿದ್ದಾನ. ಇಲ್ಲಿ ಕೇಳು ಮ್ಯಾಟ್ರ್ ಒಂದ್ ಸ್ವಲ್ಪ ಕೇಳು. ಫೋಟೋ ತೆಗಿ, ಅಕ್ಕಿನೇ ದೂಕಿರೋದು. ಬಂದೋಬಸ್ತ್ ಜೇಂಟ್. ನಾನು ಅದೇ ನೋಡಿದೆ, ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ. ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ? ತಡೆಯಣ, ಆರಾಮ್ ಅಲ್ಲಿಗೆ ಬರ್ತಾಗ ತಲೆ ಕೆಡಿಸಬೇಡ. ಏ ಬೇಡ ಅಣ್ಣ, ಅಲ್ಲಣ್ಣ ನಿನ್ ದೈವ ಈ ಸೊಡ್ಕೊಂಡು ಹೆಂಗಾದ್ರೆ ಅಲ್ಲಿಗೇನು ಹೋಗಿದ್ದಿ? ಓದ್ತದ ಮುಂದೆ ಬಂದ್ ಹಿಡ್ಕ ಸ್ವಲ್ಪ ಹಿಂಗ್ ಬಾ. ತಡೆ ಅಣ್ಣ, ಕಲ್ಲಿನ ಕಡೆ ಬಾ. ಹಗ್ಗ ಬರ್ಲಿ ಬಿಡ್ಬೇಡ, ಇಡೀ ಹಗ್ಗ ಇಡಿ, ಬಿಡ್ಬೇಡ.
ಏ ತಡಿ ಅಣ್ಣ. ಇಲ್ಲ 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 ಅಣ್ಣ 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 ಓಯ್ ಹಗ್ಗ ಹಿಡಿ ಬಿಡ್ಬೇಡ, ಹಗ್ಗ ಹಿಡಿ, ಹಗ್ಗ ಹಿಡಿ. ಅಗ್ಗಡಿ ಅಗ್ಗಡಿ ಬರ್ತದ ಬರ್ತದ ಸ್ವಲ್ಪ ಈ ಕಡೆ ಹೇಳ್ಕೊಂಡ್ಬಿಡು. ಅಣ್ಣ ನಾವ್ ಏನಾರ ಮಾಡಿ ಪ್ಲಾನ್ ಮಾಡಿ ಜಂಪ್ ಬಿಡ್ಬೇಕು. ಹಿಡಿ, ಜಂಪ್ ಹಿಡಿ, ಜಂಪ್ ಹಿಡಿ, ಹಗ್ಗ ಹಿಡಿ. ಏ ಅಣ್ಣ ಹೋಗೋದೇನು ಅವಶ್ಯಕತೆ ಏ ಅಲ್ಲೇರ ಅಲ್ಲೇರ ಆರಾಮ್ ಬರ್ದ, ಅರ್ಜೆಂಟ್ ಮಾಡಿ ಹೋಗ್ಬಿಡಿ. ಈ ಸಲ ವೈಟ್ ಮಾಡಿ ಹಿಂಗ ಅವನ ದೂಕೆ ಅಂತ ಈಕೆ ಅಂತ ಇಲ್ಲಪ್ಪ ಅಂತ ಈಕೆ ಅಂತ ಯಾರು ನಂಬ್ತ ಫಸ್ಟ್ ಹೇಳಿ. ಅಣ್ಣ ಮತ್ತೆ ನೀ ಕಾರ್ ಗಂಟೆ ಬಿಡಂಗ ಆಕೆ ಮಾಡ ಅವ್ರನ್ನ ಹೇಳಿದ್ರ ಹಿಂಗ ಈ ಸೈಡ್ ಕಟ್ ಬರ್ಬೇಡ, ಈ ಸೈಡ್ ಬರ್ತದ. ಬಾ ಬಿಡ. ಹೇಳ್ರಿ ಅಣ್ಣ ಆರಾಮ್ ಬಾ ಆರಾಮ್ ಬಾ ಆರಾಮ್ಸೆ ಆರಾಮ್ಸೆ ಕೂಲ್. ಏನಾಗಿದೆ ಏನಾಗಿದೆ ಅಣ್ಣ ಅಣ್ಣ ಒಳ್ಳೆ ಗಿಡದ್ ಮಾಡ್ಬೇಡ ಅಣ್ಣ. ಅದು ನೀವು ಆಮೇಲೆ ಅದು ಹೋಗಿ ಏನಾರ ಮಾಡಿ ಇಲ್ಲಿ ಹೊಡ್ಯಾಕ್ ಬಿಡಲ್ಲ. ಏನಿಲ್ಲ ಬ್ರೋ, ಅಣ್ಣ ಅಣ್ಣ ಸುಮ್ಮನೆ ಹೊಡೆದಿಲ್ಲ ಬ್ರೋ. ಯಾಕೆ ಎಲ್ಲ ಹೆಣ್ಮಕ್ಳ ವಿಷಯ ಅಂತ ಅಂದ್ಮೇಲೆ ಎಲ್ಲ ಇದ್ದಿದ್ದು ಇಲ್ಲ ಬ್ರೋ, ಇದ್ದಿದ್ದೆ ಏನ್ ತಲೆ ಕೆಡಿಸಿ ಬೇಡ. ಅಲ್ಲ ಅಣ್ಣ ಹೆಂಗ್ ಬಿದ್ದೆ ಅಣ್ಣ ಆ ಕಡೆ ಹಾ ನಂಬಿಕೆ ಇದ್ರು ಬ್ರೋ, ಹೆಂಗ್ ಬಿದ್ದೆ? ಯಾಕೆ ದೂಕಿದ್ರ ನೀನ್ ಹೇಗಿರ್ದೆ? ಅಕ್ಕೇ ದೂಕ್ಯ ಬ್ರೋ. ಫೋಟೋ ಐತಿ ಒಂದು. ಇಲ್ಲಿ ನಿಂತೀವಿ ನಾವಲ್ಲೇ ಯಾವತ್ತು ನಿಂದ್ರಕ್ ನಿಂದ್ರು ಅಂದು ಯಾವತ್ತೂ ಫೋಟೋ ತೆಗೆದು ನೋಡಲ್ಲಿ ಅಲ್ಲ, ನೀನು ಏನ್ ಕಣ ವೈಫು ನಾನು ಹೊಸ್ತಾಗಿ ಒಂದು ಸೆಲ್ಫಿ ಬಂದ್ರೆ ಒಳ್ಳೆ ಅಂದ್ಲು. ಅಲ್ಲಿ ಹೋದ್ಮೇಲೆ ಅಲ್ಲ ನಾನು ಹೇಳ್ತಿಕ್ಕೆ ಫೋಟೋ ನನಗೆ ಈಗ ಅರು ಬಂತು, ನಿಮ್ಗೆ ಹೇಳಲ್ಲ ಎಲ್ಲರಿಗೆ ಹಚ್ಚೇಬಿಟ್ಟ ಬಿದ್ದಾನಂತ ನೋಡ್ರಿ ಎಷ್ಟು ವಿಷಯ. ನಮ್ಮ ಅವು ಹಲೋ ಯಾರಿಗೆ ಹಚ್ಚಿಲ್ಲ ನೋಡೊಂದ್ಸೂರು ಅಣ್ಣ ಏನು ದಬ್ಬಿ ಕೊಳ್ಳಕ್ ಮಾಡ ಅಷ್ಟೇ, ಏನಾಗಿಲ್ಲ. ಹೇಳಿ ಕಚ್ಚಮ್ಮ ಇನ್ಯಾರು ಪುಣ್ಯಾತ್ಮಗಿತ್ತೆ ಉಳಿದ ಹೆಚ್ಚು ಅಣ್ಣ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.